Then approved, click on create. Then again login, approved, click on create. So ಇದೇ ತರ ಎಷ್ಟಿರುತ್ತೆ ಅಷ್ಟನ್ನ ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ you have to go to test cases, then create new test cases. ಏನು ಮಾಡಬೇಕು? ಯಾವುದು ಇದು? should appear within 2 seconds. ಓಕೆನಾ? ಸೊ ಇದ್ರೂ ಕೂಡ ನಾರ್ಮಲ್ ಯಾವುದಕ್ಕೆ ಅಂತ ಇಟ್ಕೋಬೇಕು. ನಾರ್ಮಲ್, ಓಕೆನಾ? ಬೇಡ ಲೋ ಕೊಡೋಣ. ಅಪ್ಲೋಡ್, ಕ್ಲಿಕ್ ಆನ್ ಕ್ರಿಯೇಟ್, ಓಕೆನಾ? ದೆನ್ ಅಗೇನ್ ಸ್ಪ್ಲಾಶ್ ಸ್ಕ್ರೀನ್. ಸೊ should be appear with logo. Then approved. Then this is normal. Click on create. Next login, phone number and OTP. Okay now. Then approved. Hi. Click on create. ಈಗ ಇದಕ್ಕೆ ಹೋಗ್ಬೇಕು. ಬ್ಯಾಕ್ಲಾಗ್ ಚೆನ್ನಾಗಿದೆ. ನಿಮ್ಮ ಬ್ಯಾಕ್ಲಾಗ್ ಅದಾದ್ಮೇಲೆ ಬ್ಯಾಕ್ಲಾಗ್. ದೆನ್ ಇಲ್ಲಿ ಕ್ರಿಯೇಟ್ ಇಶ್ಯೂ. ಫಸ್ಟ್ ಯಾವುದು? ಲೋಗೋ. ದೆನ್ ಸ್ಪ್ಲಾಶ್ ಸ್ಕ್ರೀನ್, ಲಾಗಿನ್. ಈಗ ಸ್ಪ್ರಿಂಟ್ ಆಗಿ మేము ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಮಾಡ್ತಾರೆ ಇರೋ ಬಾಯ್ ಮುಚ್ಕೊಂಡು ನಿಂತ್ಕೋ. ಟುಡು ಇರೋದ ಟುಡು ಆಯ್ತು, ತೊಂದರೆ ಇಲ್ಲ, ಕಾಣಿಸ್ತೈತೆ. మేము ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಬೇಕು. ನಿನಗೆ ಗೊತ್ತಾ ಮಾಡ್ತೀಯಾ? ಎಲ್ಲ ಕರ್ಬಿಟ್ಟು ಬರ್ಸ್ಬಿಟ್ಟು ಬರ್ದಿರೋದು ನಿನಗೆ ನಾಚಿಕೆ ಇಲ್ಲ ನಿನಗೆ. ಆ್ಯಪ್ಸ್ ತೊಂದರೆ ಇಲ್ಲ, ಬೇಡ. ನಿಂತ್ಕೊಂಡ್ರಿ ಸುಮ್ಮನೆ. ಮೇಲೆ ಮೇಲೆ ಡಾಟಾ ಎಕ್ಸಿಸ್ಟ್ ಲೋಗೋ మేము ಮೂರನ್ನು ಒಟ್ಟಿಗೆ ಕೊಡ್ಬೋದಾ? ಹಾಂ మేము ಕೊಡ್ಬೋದು. ಸೆಕೆಂಡ್ ಇದ್ರಲ್ಲಿ ನಾನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದು, ಫಸ್ಟ್ ಅಲ್ಲ. మేము ಅಲ್ಲೂ ಮೂರನ್ನು ಕೊಟ್ಟರೆ ಅದು ಸೇಮ್ ಇಲ್ಲಿಗೆ ಹೆಂಗೆ ಬರ್ತದೆ? ತ್ರೀ ಕಲರ್ಸ್. ಓಕೆ, ದೆನ್ ಯಾವನೋ ಅದು ಇಡಿಯೇಟ್ ಕತ್ತೆ. ದೆನ್ ಕ್ರಿಯೇಟ್ ಸ್ಪ್ರಿಂಟ್. ಒಂದೇ ಸ್ಪ್ರಿಂಟಲ್ಲಿ ಹಾಕಿದ್ರಾ? ನಮಗೆ ನೀವು ಶಶಾಂಕ್ ಜಾವಾ ಮ್ಯಾಮ್ ಕರೀತಾವ್ರಿ. ಮಾಡಿ ಏನಲ್ಲ ಹೇಳು. ಮುಟ್ಕಿಯಲ್ಲಿ ಪ್ಲೇ ಬಟನ್ ಒಟ್ಟಿಗೆ ಬೇಕಂದ್ರೆ ಒಟ್ಟಿಗೆ ಸೆಲೆಕ್ಟ್ ಮಾಡಿ. ಈಗ ಲೋಗೋ ತಗೊಂಡಿರ್ತೀವಿ, ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಮೂರು ಒಟ್ಟಿಗೆ ಅದು ಟೆಸ್ಟ್ ಸೈಕಲಲ್ಲಿ ಮಾಡ್ಬೇಕಾದ್ರೆ ಸಪ್ರೇಟಾಗಿ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಆಲ್ ಸೆಲೆಕ್ಟ್ ಮಾಡೋದು ಪಿ ಅಂತ ಆಗಲ್ಲ ಕಣ್ರಿ. ಒಂದೊಂದೇ ಮಾಡಬೇಕು, ಒಂದೊಂದೇ ಸೆಲೆಕ್ಟ್ ಮಾಡ್ತೀವಿ. ಮಾಡಿದ್ಯಾ? ಆಯಿತು ಮಾಡಿ ಆಗಲ್ಲ, ಸಪ್ರೇಟಾಗಿ ಮಾಡಿ. ನಾನೊಂದು ಮಾತು ಹೇಳಲ್ಲ, ಐ ಡೋಂಟ್ ಹ್ಯಾವ್, ನನಗೆ ಬೇಕಾದಷ್ಟು ಕೆಲಸ ಇದೆ. ನಿಮಗೆ ಹೇಳ್ಕೊಡ್ಬೇಕು ಅಂತ ನನಗೇನೂ ಇಲ್ಲ. ಓಕೆನಾ? ನಾನು ಹೇಳ್ಕೊಡ್ಬೇಕು ಅಂತ ನನಗೇನೂ ಇಲ್ಲ. ನಾನೆಲ್ಲ ಎಕ್ಸ್ಪೆರಿಮೆಂಟ್ಸು ನನ್ನ ಕೈಯಿಂದ ನಾನು ಹೇಳಿ ನಿಮಗೆ ಕರೆಸಿ ಮಾಡಿ ಕಳಿಸಿ.
ಕೂತ್ಕೊಂಡು ಮಾಡ್ಕೊಳ್ಳಿ ಹೋಗಿ, ಹೇಳ್ತೀನಿ ಇಲ್ಲ ತೋರಿಸ್ಬಿಟ್ಟು ಮಾಡಿ ತೋರಿಸ್ಬೇಕು ಅಂತ ನನಗೇನೂ ಇಲ್ಲ. ಫಸ್ಟು ಟೆಸ್ಟು ಯಾವುದು ಟೆಸ್ಟ್ ಪ್ಲಾನ್ Test ಕ್ರಿಯೇಟ್ plan. ಮಾಡಿ, ಅದಾದ್ಮೇಲೆ ಟೆಸ್ಟ್ ಕೇಸಸ್, ಅದಾದ್ಮೇಲೆ ಟೆಸ್ಟ್ ಸೈಕಲ್ಸ್, ಬ್ಯಾಕ್ಲಾಗ್. ಬ್ಯಾಕ್ಲಾಗಲ್ಲಿ ಮಾಡಿ. ಫಸ್ಟು ಟೆಸ್ಟ್ ಪ್ಲಾನ್, ಟೆಸ್ಟ್ ಕೇಸಸ್ ಆ್ಯಂಡ್ ಬ್ಯಾಕ್ಲಾಗ್, ದೆನ್ ಟೆಸ್ಟ್ ಸೈಕಲ್ಸ್, ಇದು ಮೂರೂ ಕೂಡ ಮಾಡಿ ಅಷ್ಟೇ. ಇದು ಜೀರಾ ಗೊತ್ತಲ್ವಾ? ಸೊ ಫಸ್ಟು ಎಪಿಕ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎಪಿಕ್ ಒಳಗಡೆ ನೀವು ಇದನ್ನ ಎಲ್ಲಿ ಮಾಡ್ತೀರಾ? ಎಪಿಕ್ ಮಾಡಿ, ನೀವು ಅವರೇ ಮಾಡ್ತಾರೆ. ಮ್ಯಾಮ್ ಅದು ಒಂದು ಸ್ಪ್ರಿಂಟ್ ಮಾಡಿ ಕಂಪ್ಲೀಟ್ ಸ್ಪ್ರಿಂಟ್ ಕೊಟ್ಟರೆ ಮಿಕ್ಕಿದ 2 ಹೊರಟೋಯ್ತದೆ. ಹೋಗಲ್ಲ, ಹೋಗಲ್ಲ. ನೆನ್ನೆ ಮಾಡ್ಬೇಕಾದ್ರೆ ನಾನು ಹೋಗಲ್ಲ. ಮೊನ್ನೆ ಮಾಡ್ಬೇಕು ಹೋಯ್ತಿದ್ದಾನೆ. ನೀನು ಒಂದೇ ಸಮಯ ಯಾಕಾದ್ರೆ ಡನ್ನಲ್ಲಿ ಇಟ್ಕೋತೀವಿ, ಒಂದೊಂದು ಸ್ಪ್ರಿಂಟ್ದು ಒಂದೊಂದರ ಡನ್ನಿಗೆ ಹಾಕ್ಕೊಂಡು ಬರ್ಬೇಕು ನೀನು. ಅದಕ್ಕೆ ಟುಡು ಮಾಡ್ಕೊಂಡೆ ಮಾಡ್ಕೊಂಡು ಯೂಸರ್ ಪಾಯಿಂಟ್ಸ್ ಅದನ್ನು ಸರಿ ಸ್ಪ್ರಿಂಟ್ ಕೊಟ್ಟು ಇದು ಸ್ಟಾರ್ಟ್ ಸ್ಪ್ರಿಂಟ್ ಕಂಪ್ಲೀಟ್ ಎಲ್ಲ ಅದೇ ಎಲ್ಲ ಬರಲಿಲ್ಲ. ಇದರಲ್ಲಿ ನೀವು ಯಾವಾಗಲೂ ತೊಗೊಳ್ಳುವಾಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲೇ ಇರಬೇಕು. ದೆನ್ ಓಪನ್ ಇರಬೇಕಿದು. ಯಾವುದು ಇದಕ್ಕೆ ಮಾತ್ರ ವೆಲಾಸಿಟಿ, ಇದಕ್ಕೆ ಮಾತ್ರ ಇದೆ. ಟೈಮ್ಲೈನ್ಗೆ ಹೋಗಿ ಎಪಿಕ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಮೆಝಾನ್ ಇಲ್ಲಿ ಕ್ರಿಯೇಟ್ ಮಾಡಿ ಪ್ಲಸ್ ಬರುತ್ತೆ. ಇಲ್ಲಿ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಟಾಸ್ಕ್. ಸೊ ಇದು ಮಾಡಾದ್ಮೇಲೆ ನೀವು ಬ್ಯಾಕ್ಲಾಗಿಗೆ ಬನ್ನಿ. ಅದಾದ್ಮೇಲೆ ಬ್ಯಾಕ್ಲಾಗಿಗೆ ಬನ್ನಿ. ಬ್ಯಾಕ್ಲಾಗಲ್ಲಿ ಬಂದಿರುತ್ತೆ. ಸೊ ಬ್ಯಾಕ್ಲಾಗಲ್ಲಿ ಬಂದಿರೋದನ್ನ ನೀವು ಸ್ಪ್ರಿಂಟ್ ಕ್ರಿಯೇಟ್ ಮಾಡಿ. ಈಗ ಒಂದೊಂದು ಸ್ಪ್ರಿಂಟಲ್ಲಿ ನಾನು 2 ಹಾಕ್ತೀನಿ. ನಾನು ಇಲ್ಲಿ ಬರೀ 3 ಹಾಕೋದು. ನಿಮ್ಗೆ ಡೈರೆಕ್ಟ್ ಬ್ಯಾಕ್ಲಾಗೆಲ್ಲ ಕ್ರಿಯೇಟ್ ಮಾಡೋಂಗಿಲ್ಲ. ಇಲ್ಲ, ಇದನ್ನ ಮಾತ್ರ ನೀವು ಎಪಿಕ್ ಕ್ರಿಯೇಟ್ ಮಾಡಿಕೊಂಡು, ಎಲ್ಲದಕ್ಕೂ ಎಪಿಕ್ ಕ್ರಿಯೇಟ್ ಮಾಡಿಕೊಂಡೇ ಮಾಡಬೇಕು. ಒಂದು ಟೈಮ್ ಲೈನ್ ಮೇಲೆ ಮಾಡ್ಕೊಂಡು ಆಮೇಲೆ ಹಾ. ಬ್ಯಾಕ್ಲಾಗ್ ಹೋಗ್ಬೋದು. ದೆನ್ ಕ್ರಿಯೇಟ್ ಸ್ಪ್ರಿಂಟ್, ಕ್ರಿಯೇಟ್ ಅದೇ ಆಗುತ್ತೆ. ನನ್ನ ಸ್ಪ್ರಿಂಟು ಕ್ರಿಯೇಟ್ ಆಗಿದೆ. ಅದನ್ನು ಇದು ಡನ್ನಲ್ಲಿ ಇಡೋಂಗಿಲ್ಲ. ಫಸ್ಟ್ ಒಂದೊಂದನ್ನೇ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ನಾನು ಎಲ್ಲ ಸ್ಪ್ರಿಂಟ್ನು ಒಟ್ಟಿಗೆ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಮೇಲೆ ಬೇಕಾದ್ರೆ ಕ್ರಿಯೇಟ್ ಮಾಡಿ. ಸೊ ಇನ್ನೊಂದು ಕ್ರಿಯೇಟ್ ಸ್ಪ್ರಿಂಟ್. ಸೊ ಇಷ್ಟ ಆಯಿತು. ಈಗ ನೆಕ್ಸ್ಟು ಒಂದು ಸ್ಪ್ರಿಂಟು. ಫಸ್ಟ್ ಸ್ಪ್ರಿಂಟ್ ತೊಗೊಳ್ಳಿ, ಮೇಕ್ ಇಟ್ ಇನ್ ಡನ್. ಒನ್ ಮೇನ್ ಥಿಂಗ್ ಇಸ್ ಯು ಹ್ಯಾವ್ ಟು ಆ್ಯಡ್ ಯೂಸರ್ ಸ್ಟೋರಿ User ಪಾಯಿಂಟ್ಸ್. ಅದರ ನೋಡ್ಕೊಂಡು ಹಾಕ್ಬಿಡಿ. ನಾನು ಏನೇನೋ ಹಾಕ್ತಿದ್ದೀನಿ ಅಂತ ನೀವು ಅಲ್ಲೂ ಹಾಕ್ಬೇಡಿ. ಸ್ಪ್ಲಾಶ್ ಸ್ಕ್ರೀನ್ ಎಷ್ಟು ನೋಡ್ಕೊಂಡು ಇದು ಮಾಡಿ, ಓಕೆನಾ? ದೆನ್ ಕ್ಲಿಕ್ ಆನ್ ಸ್ಟಾರ್ಟ್ ಸ್ಪ್ರಿಂಟ್. ಡೇಟ್ ಅದಾಯ್ತು. ಸ್ಪ್ರಿಂಟ್ ಗೋಲ್ ಏನಾದರೂ ಕೊಡಿ, ಕ್ಲಿಕ್ ಆನ್ ಸ್ಟಾರ್ಟ್. ಸೊ ಅದು ಇಲ್ಲಿಗೆ ಬರುತ್ತೆ. ಅದಾದಮೇಲೆ ಕ್ಲಿಕ್ ಆನ್ ಕಂಪ್ಲೀಟ್ ಸ್ಪ್ರಿಂಟ್. ಕಂಪ್ಲೀಟ್ ನೋಡಿ, ಸ್ಪ್ರಿಂಟ್ ಒಂದೇ ಹೋಗಿತ್ತು. ದೆನ್ ಅಗೈನ್ ಟು ಡೂ ಇರೋದನ್ನ ಮೇಕ್ ಇಟ್ ಡನ್. ನಾನು ಇದನ್ನು ಮಾಡ್ತೀನಿ ಡನ್ನಲ್ಲೇ. ಇಲ್ಲ, ಆದರೆ ನಂಬರ್ ಕೊಟ್ಟಿದ್ರೆ ಮಾತ್ರ ಒಟ್ಟಿಗೆ
ಡನ್ ಓಕೆನಾ. ಸೊ ಇಲ್ಲಿ 5 ಓಕೆನಾ. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಪ್ರಿಂಟ್ ಗೋಲ್ ದೆನ್ ಸ್ಟಾರ್ಟ್ ಬರಲ್ಲ. ಯಾವ್ದು ಸ್ಪ್ರಿಂಟ್ ಸ್ಟಾರ್ಟ್ ಮಾಡ್ತೀನಿ ಆ ಸ್ಪ್ರಿಂಟ್ ಮಾತ್ರ ನಿಮ್ಮ ಬ್ಯಾಕ್ ಬೋರ್ಡಲ್ಲಿ ಬಂದಿರುತ್ತೆ ಅಷ್ಟೇ. ಅದು ಹೊರತುಬಿಟ್ಟು ಬೇರೆ ಯಾವುದು ಬರಲ್ಲ. ಕಂಪ್ಲೀಟ್ ಸ್ಪ್ರಿಂಟ್. ಸ್ಪ್ರಿಂಟ್ 3 ಹೊರಟೋಗಿದೆಯಾ? ಡನ್ ಮಾಡಿದ್ರೆ ಹೋಗ್ತಿದೆ. ಓಕೆನಾ. ಇದಾದಮೇಲೆ ಮಾಡಬೇಡಿ ಯಾವುದೂ, ಬರೀ ಒಂದೊಂದೇ ಸ್ಪ್ರಿಂಟ್ನ ಡನ್ನಿಗೆ ಇಟ್ಕೊಂಡು ಮಾಡ್ಕೊಂಡು ಹೋಗಿ. ದೆನ್ ಗ್ರಾಫ್ ಇದು ರಿಪೋರ್ಟ್ಸ್ ಇಲ್ಲ ಅಂದರೆ ನಮ್ಮಿಲ್ಲ ಅಂದರೆ ಮ್ಯಾಮ್ ಇಲ್ಲಿ ಪ್ಲಸ್ ಕೊಟ್ಟು ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಇರ್ತದೆ ಅದು ಅಲ್ಲಿ ರಿಪೋರ್ಟ್ಸ್. ಆ್ಯಡ್ ಆ್ಯಡಾ? ಎಸ್ ನಮಗೆ ಬಂದು ಅವನಿಗೆ ಹೇಳ್ಬಿಟ್ಟಿದ್ದು ನೀನು ಕರ್ಮ ಸೊ ಬಂದಿಲ್ಲ. ಓಕೆನಾ. ನಿಮ್ಮನೆ ಟೈಮ್ ಬೇಕಂತ ಸೊ ಅದ್ರ ಬದಲು ಎಷ್ಟು ತೋರಿಸಿದ್ರೆ ನಿಮ್ಮದು ಯಾವುದಾದ್ರೂ ಒಂದು ಸ್ಕೇಲ್ ತೋರಿಸಿ. ಇದು ಇಲ್ಲಿಗೆ ಮುಗೀತು. ದೆನ್ ಸೋನಾರ್ ಕ್ಯೂಬು ನಮಗೆ ಎಕ್ಸಿಕ್ಯೂಷನ್ಗೆ ಏನು ಕೊಡಲ್ಲ.